ಮಂತ್ರಾಲಯ ಯತಿವರ ಈ ಹೆಸರು ಕೇಳಿದ ಕೂಡಲೇ ರೋಮಾಂಚನ ಆಗುತ್ತೆ. ಯಾಕೆಂದರೆ ಮಂತ್ರಾಲಯ ಅನ್ನೋ ಪದದಲ್ಲೇ ಆ ಶಕ್ತಿ ಇದೆ. ನಮ್ಮ ಮಧುಸೂದನ್ ಅವರು ನಡೆಸ್ಕೊಡುವಂಥ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ನೀವೆಲ್ಲ ನೋಡೋ ಹಾಗೆ ನಾನು ನೋಡ್ತೀನಿ. ಅವರು ಹೇಳುವ ರಾಯರ ಮಹಿಮೆಯ ಕಥೆಗಳಿರ್ಬೋದು, ರಾಯರ ಪೂಜಾ ವಿಧಾನಗಳಿರ್ಬೋದು, ಇವೆಲ್ಲವನ್ನು ಕೇಳ್ತಾ ಇದ್ದರೆ ತಕ್ಷಣ ನಾನು ರಾಯರ ದರ್ಶನ ಮಾಡೋಕ್ಕೆ ಮಂತ್ರಾಲಯಕ್ಕೆ ಹೋಗ್ಬಿಡ್ಬೇಕು ಅನಿಸುತ್ತೆ. ನೋಡಿ, ನೀವು ಯಾರಾದರೂ ಈ ಮಂತ್ರಾಲಯ ಯತಿವರ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್. ರಾಯರ ಪವಾಡ ವಿಶೇಷ ಸಂಚಿಕೆಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನಲ್ಲಿ ರಾಯರು ಅವರ ಭಕ್ತರಿಗೆ ಮಾಡುವಂತಹ ವಿಶೇಷವಾದಂಥ ಅನುಗ್ರಹದ ಬಗ್ಗೆ ಸಾಕಷ್ಟು ಸಂಚಿಕೆಗಳನ್ನು ನಾನು ಪ್ರಸಾರ ಮಾಡ್ತಾ ಇದ್ದೀನಿ. ಅದೆಲ್ಲವನ್ನು ನೀವು ನೋಡಿ ಆನಂದ ಪಡ್ತಾ ಇದ್ದೀರಾ. ಇವತ್ತು ನಾನು ಹೇಳುವಂತಹ ಈ ಸತ್ಯ ಘಟನೆಯನ್ನು ನೀವು ಕೇಳಿಬಿಟ್ರೆ ನಿಜವಾಗ್ಲೂ ನಿಮಗೆ ರೋಮಾಂಚನ ಆಗುತ್ತೆ. ಅಂತಹ ಸತ್ಯ ಘಟನೆಯನ್ನು ಇವತ್ತು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ನಾನು ಕಳೆದ ವಾರ ಒಂದು ರಾಯರ ಮಠಕ್ಕೆ ಹೋಗಿದ್ದೆ. ಯಾವ ರಾಯರ ಮಠ, ಯಾವ ಏರಿಯಾ ಅದನ್ನು ನಾನು ಹೇಳೋದಿಲ್ಲ. ಯಾಕೆ ಅಂತಂದರೆ ಇದು ಗುಪ್ತವಾಗಿರಬೇಕು. ಈ ಘಟನೆಯನ್ನು ಹೇಳಿದವರು ಅದು ಒಂದು ಕಂಡೀಷನ್ ಹಾಕಿ ನನಗೆ ಹೇಳಿರೋದ್ರಿಂದ ಆ ಡೀಟೇಲ್ಸ್ನ ನಾನು ಹೇಳೋದಿಲ್ಲ. ಆದರೆ ಈ ರಾಯರ ಭಕ್ತರ ಮೇಲೆ ರಾಯರು ತೋರಿದಂತಹ ಕಾರುಣ್ಯ ಇದೆಯಲ್ಲ, ಅದನ್ನು ನೀವು ಕೇಳಿದ್ರೆ ನಿಜವಾಗ್ಲೂ ಮನುಷ್ಯನ ಬದುಕಿನಲ್ಲಿ ಎಂತೆಂತಹ ಸಂಕಷ್ಟಗಳು ಬರುತ್ತೆ, ಎಂತೆಂತಹ ಕರ್ಮಗಳಿರುತ್ತೆ. ಆ ಕರ್ಮಗಳನ್ನು ಕಳೆಯಬೇಕು ಅಂತಂದರೆ ಮನುಷ್ಯ ಏನೆಲ್ಲ ದಾಟಿ ಬರಬೇಕು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ನೋಡಿ, ನಾನು ಆ ದಿನ ರಾಯರ ಮಠಕ್ಕೆ ಹೋಗಿ ವಾಪಸ್ಸು ಬರುವಾಗ ಅಲ್ಲಿ ಚಪ್ಪಲಿ ಎಲ್ಲ ಬಿಡ್ತೀವಲ್ಲ ನಾವು, ನಿಮಗೆಲ್ಲ ಗೊತ್ತಿರುತ್ತೆ. ಸಾಮಾನ್ಯವಾಗಿ ರಾಯರ ಮಠಕ್ಕೆ ಹೋದಾಗ ಒಂದು ಸೈಡಲ್ಲಿ ಚಪ್ಪಲಿಯನ್ನು ಬಿಡ್ತೀವಲ್ಲ, ಆ ಚಪ್ಪಲಿ ಅಂತ ಬಿಡುವಂತಹ ಸ್ಥಳದಲ್ಲಿ ಒಂದು 40-42 ವರ್ಷದ ಒಬ್ಬರು ಕೂತಿದ್ರು ಅಲ್ಲಿ. ಸರಿ, ನಾನು ಹೊರಗಡೆಗೆ ಬಂದೆ. ಈ ಸಾಮಾನ್ಯವಾಗಿ ರಾಯರ ಮಠದ ಮುಂದೆ ಚಪ್ಪಲಿ ಬಿಟ್ಟಿದ್ದಾಗ ಒಂದು 2 ರೂಪಾಯೋ 5 ರೂಪಾಯಿನೋ ನಾವು ಕೊಡ್ತೀವಿ. ಅಲ್ಲಿ ಅವ್ರು ನೋಡ್ಕೊಳ್ತಾ ಇರ್ತಾರೆ ಅಂತ ನಾವು ಕೊಡ್ತೀವಲ್ವ. ಅದೇ ರೀತಿ ನಾನು ಬಿಡುವಾಗ ಅವ್ರು ಇರಲಿಲ್ಲ, ಆದರೆ ನಾನು ವಾಪಸ್ ಬರುವಾಗ ಅವ್ರು ಬಂದು ಕೂತ್ಕೊಂಡಿದ್ರು. ಸರಿ, ನಾನು ನನ್ನ ಪಾಕೆಟಿಂದ ಪರ್ಸಿಂದ ಒಂದು 5 ರೂಪಾಯಿ ಕಾಯಿನ್ ತೆಗೆದು ಅವರಿಗೆ ಕೊಡೋಕ್ಕೆ ಅಂತ ಹೋದೆ. ಆವಾಗ ಅವರು ನನ್ನ ಮುಖ ನೋಡಿ, ಗುರುಗಳೇ ನಮಸ್ಕಾರ, ದಯವಿಟ್ಟು ನನಗೆ ದುಡ್ಡು ಕೊಡಬೇಡಿ, ನಿಮ್ಮನ್ನು ನಾನು ಯೂಟ್ಯೂಬಲ್ಲಿ ತುಂಬ ನೋಡ್ತಾ ಇರ್ತೀನಿ. ರಾಯರ ಬಗ್ಗೆ ನೀವು ಹೇಳುವಂಥ ಮಹಿಮೆಗಳು, ಆ ಕಥೆಗಳು, ಆ ಘಟನೆಗಳು, ರಾಯರ ಅನುಗ್ರಹ ಇದೆಲ್ಲ ಕೇಳ್ತಾ ಇದ್ದರೆ ನನಗೆ ನನ್ನ ಬದುಕಲ್ಲಿ ನಡೆದಿದ್ದಂಥ ಎಲ್ಲ ಘಟನೆಗಳು ನೆನಪಾಗುತ್ತೆ. ಎಷ್ಟೋ ಸಲ ನೀವು ಹೇಳೋದನ್ನು ಕೇಳುವಾಗ ನನಗೆ ಕಣ್ಣಲ್ಲಿ ನೀರು ಬರುತ್ತೆ. ಒಬ್ಬನೇ ಕೂತ್ಕೊಂಡು ಹತ್ತಿದ್ದೀನಿ. ನನ್ನ ಜೀವನದಲ್ಲಿ ರಾಯರು ಮಾಡಿರುವಂಥ ಒಂದು ಘಟನೆಯನ್ನು ನಿಮ್ಮ ಹತ್ರ ಹೇಳ್ತೀನಿ ಗುರುಗಳೇ. ನೀವು ನನ್ನ ಹೆಸರನ್ನು ಹೇಳದೆ ಈ ಘಟನೆಯನ್ನು ರಾಯರ ಭಕ್ತರಿಗೆ ತಿಳಿಸಿ. ಯಾಕೆ ಅಂತಂದರೆ ಸಾಕಷ್ಟು ಜನ ಈ ಪ್ರಪಂಚದಲ್ಲಿ ತುಂಬ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಅದು ನನಗೆ ಗೊತ್ತು, ನಾನು ಪ್ರತಿನಿತ್ಯ ನೋಡ್ತಾ ಇರ್ತೀನಿ, ಜೊತೆಗೆ ನಾನು ಅದನ್ನು ಅನುಭವಿಸ್ಬಿಟ್ಟಿದ್ದೀನಿ. ಆದ್ದರಿಂದ ಯಾರ್ಯಾರು ಸಂಕಟ ಪಡ್ತಾ ಇದ್ದಾರೋ, ಯಾರ್ಯಾರು ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೋ ಅಂಥವರಿಗೆ ನನ್ನ ಬದುಕಿನಲ್ಲಿ ನಡೆದಂತಹ ಈ ಘಟನೆ ಅವರಿಗೂ ಒಂದು ಸ್ಫೂರ್ತಿಯಾಗಲಿ, ಅವ್ರಿಗೂ ಬದುಕಲ್ಲಿ ಒಂದು ಬೆಳಕು ಕಾಣಿಸ್ಲಿ ಅಂತ ನಾನು ನನ್ನ ಘಟನೆ ಹೇಳ್ತೀನಿ. ದಯವಿಟ್ಟು ನನ್ನ ಹೆಸರು ಮಾತ್ರ ಹೇಳಬೇಡಿ, ಮತ್ತು ನಾನಿರುವಂಥ ಸ್ಥಳನೂ ಹೇಳಬೇಡಿ ಅಂತಂದರು. ಆಯಿತು, ಹೇಳಿ ಏನು ಅಂತ ಹೇಳಿ ನಾನು ಕೇಳಿಸ್ಕೊಳ್ತೀನಿ ಅಂತಂದೆ. ಆಗ ಆ ವ್ಯಕ್ತಿ ಹೇಳಿದಂತಹ ಅವರ ಬದುಕಿನಲ್ಲಿ ನಡೆದಂತಹ ಘಟನೆಯನ್ನು ಕೇಳಿ ನನಗೆ ಒಂದು ಕ್ಷಣ ನನಗೆ ಕಣ್ಣೀರು ಬಂತು. ಜೊತೆಗೆ ರಾಯರು ಎಂಥ ಮಹಾಮಹಿಮರು ಅನ್ನೋದಕ್ಕೆ ಆ ಆನಂದ ಕೂಡ ಬಂತು. ನೋಡಿ, ಈ ವ್ಯಕ್ತಿಯ ಬದುಕಿನಲ್ಲಿ 15 ವರ್ಷಗಳ ಹಿಂದೆ ನಡೆದಂತಹ ಘಟನೆ ಇದು. ಈ ವ್ಯಕ್ತಿ ಯಾರು ಆ ರಾಯರ ಮಠದ ಮುಂದೆ ಚಪ್ಪಲಿಯನ್ನು ಕಾಯ್ತಾ ಇದ್ರಲ್ಲ, ಆ ವ್ಯಕ್ತಿ 15 ವರ್ಷಗಳ ಹಿಂದೆ ಒಂದು ಊರಿನಲ್ಲಿ ಚಿನ್ನದ ವ್ಯಾಪಾರಿ ಆಗಿದ್ರಂತೆ. ನೋಡಿ, ನಿಮ್ಗೆ ಆಶ್ಚರ್ಯ ಆಗ್ಬೋದು, ಚಿನ್ನದ ವ್ಯಾಪಾರಿ ಚಪ್ಪಲಿ ಕಾಯೋದ ಸಾರ್ ಅಂತ. ಕರ್ಮಗಳು ಯಾರನ್ನೂ ಬಿಡೋದಿಲ್ಲ ನೋಡಿ, ಈ ವ್ಯಕ್ತಿಯನ್ನೂ ಬಿಡಲಿಲ್ಲ.
10-15 ವರ್ಷಗಳ ಹಿಂದೆ ಒಂದು ಊರಿನಲ್ಲಿ ಈ ವ್ಯಕ್ತಿ ಚಿನ್ನ ಮತ್ತು ಬೆಳ್ಳಿಯ ವ್ಯಾಪಾರ ಮಾಡ್ತಾರಲ್ಲ ಅಂತಹ ಒಂದು ಪುಟ್ಟ ಅಂಗಡಿಯನ್ನು ಇಟ್ಕೊಂಡಿದ್ರಂತೆ. ತುಂಬ ಚೆನ್ನಾಗಿದ್ದಂತಹ ಕುಟುಂಬ, ಸ್ವಂತ ಮನೆ ಇತ್ತು, ಕಾರಿತ್ತು, ಎಲ್ಲ ಇತ್ತಂತೆ. ಪುಟ್ಟ ಮಕ್ಕಳು, ಅವರಿಗೆ 2 ಮಕ್ಕಳಿದ್ರಂತೆ. ಆ ಮಕ್ಕಳನ್ನು ಕೂಡ ತುಂಬ ಹಣಕಾಸು ಚೆನ್ನಾಗಿದ್ದಾಗ ಮನುಷ್ಯ ಹೇಗೆ ಖರ್ಚು ಮಾಡ್ತಾನೆ ಅನ್ನೋದು ನಿಮಗೆ ಗೊತ್ತಿದೆಯಲ್ಲ, ಅಷ್ಟೇ ಚೆನ್ನಾಗಿ ಆ ಮಕ್ಕಳನ್ನ ಬೆಳೆಸ್ತಾ ಇದ್ರಂತೆ. ಆದರೆ ಸಾಮಾನ್ಯವಾಗಿ ಕೆಲವರಿಗೆ ಈ ಹಣ ಸಂಪಾದನೆ ಆಗೋಕ್ಕೆ ಶುರುವಾದಾಗ ಬೇರೆ ಬೇರೆ ಥರದ ದಾರಿಯಲ್ಲಿ ಹಣವನ್ನು ಸಂಪಾದನೆ ಹೆಚ್ಚೆಚ್ಚು ಬರುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ಇನ್ವೆಸ್ಟ್ ಮಾಡೋವಂಥ ಯೋಚನೆಗಳು, ಕೆಟ್ಟ ಯೋಚನೆಗಳು ಬಂದ್ಬಿಡುತ್ತೆ. ಅಂದರೆ ಕೆಟ್ಟ ಯೋಚನೆ ಅಂತ ನಾವು ಹೇಳೋಕ್ಕಾಗಲ್ಲ, ಅದು ಕೆಟ್ಟ ಸಮಯ ಅಂತ ಹೇಳ್ಬೋದು. ಹಾಗೆಯೇ ಈ ಚಿನ್ನದ ವ್ಯಾಪಾರಿಯೂ ಕೂಡ ಯಾವಾಗ ವ್ಯಾಪಾರ ಚೆನ್ನಾಗಿ ಆಗ್ತಾ ಇತ್ತೋ ಅಂತಹ ಸಂದರ್ಭದಲ್ಲಿ ಅವರ ವ್ಯಾಪಾರದ ಏನು ಹಣ ಇರುತ್ತೋ ಅದನ್ನು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿಬಿಟ್ರಂತೆ. ಒಂದು 5 ವರ್ಷ ಕನಿಷ್ಠ ಅಂತಂದರೆ ಅವರು 15-20 ಲಕ್ಷದಷ್ಟು ಹಣವನ್ನು ಅವರು ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಆದರೆ ಇವರ ಬ್ಯಾಡ್ ಲಕ್ ಅಂತಿರೋ, ದುರಾದೃಷ್ಟ ಅಂತಿರೋ, ಕರ್ಮ ಅಂತಿರೋ ಗೊತ್ತಿಲ್ಲ, ಶೇರು ಮಾರುಕಟ್ಟೆ ಬಿದ್ದೋಯ್ತು. ಏನು ಇನ್ವೆಸ್ಟ್ ಮಾಡಿದ್ರೋ ಅದರಲ್ಲಿ ಕೇವಲ 1 ಭಾಗ 2 ಭಾಗದಷ್ಟು ಹಣ ವಾಪಸ್ ಬರೋದಿಲ್ಲ. ಆ ಮಟ್ಟಕ್ಕೆ ಪಾತಾಳಕ್ಕೆ ಕುಸಿದೋಯ್ತಂತೆ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡುವಾಗ ಕಾಲಮಲ್ಲಿ ಹೇಳ್ತಾರೆ, ಇದು ತುಂಬ ರಿಸ್ಕ್ ಇರುತ್ತೆ, ನೀವು ಈ ರಿಸ್ಕಿಗೆ ನೀವು ಅದನ್ನು ತಡ್ಕೊಳ್ಳೋಕೆ ಸಾಧ್ಯ ಆದರೆ ಮಾತ್ರನೇ ನೀವು ಇದರಲ್ಲಿ ಇನ್ವೆಸ್ಟ್ ಮಾಡಿ, ಯಾವುದೇ ಕಾರಣಕ್ಕೂ ಈ ಫಾರಮ್ನ ಓದದೆ ಇನ್ವೆಸ್ಟ್ ಮಾಡಬೇಡಿ ಅಂತ ಪ್ರತಿಯೊಂದು ಇನ್ವೆಸ್ಟ್ಮೆಂಟ್ ಇದರ ಸ್ಕೀಮ್ಗಳಲ್ಲೂ ಅಲ್ಲಿ ಬರೆದಿರ್ತಾರೆ ಸಣ್ಣದಾಗಿ. ಆದರೆ ಮನುಷ್ಯನಿಗೆ ಆಸೆ ಇರುತ್ತೆ ನೋಡಿ, ತುಂಬ ದುಡ್ಡು ಸಂಪಾದನೆ ಮಾಡಬೇಕು ಅಂತ. ಯಾರೋ ಶೇರಲ್ಲಿ ಇನ್ವೆಸ್ಟ್ ಮಾಡಿದ್ರಂತೆ, ಅವರಿಗೆ ಕೋಟಿಗಟ್ಟಲೆ ದುಡ್ಡು ಬಂತಂತೆ, ನಾನು ಯಾಕೆ ಮಾಡಬಾರ್ದು ಅನ್ನೋ ಥರದಲ್ಲಿ ಇವರು ಇನ್ವೆಸ್ಟ್ ಮಾಡಿದ್ದಾರೆ. ಇನ್ವೆಸ್ಟ್ ಮಾಡಿದಂಥ ಹಣದಲ್ಲಿ 25-30 ಲಕ್ಷದಷ್ಟು ಹಣವನ್ನು ಅವರು ಕಳ್ಕೊಂಡು ಬಿಟ್ಟಿದ್ದಾರೆ. ಪರಿಸ್ಥಿತಿ ಹೇಗೆ ಆಯ್ತಂತೆ ಅಂತಂದರೆ, ಇವರು ಆ ಚಿನ್ನ ಬೆಳ್ಳಿ ಅಂಗಡಿ ಏನಿತ್ತು ಅದನ್ನು ಮುಚ್ಚಿ ಯಾರ್ಯಾರ ಹತ್ರನೂ ದುಡ್ಡು ಇಸ್ಕೊಂಡು ಇನ್ವೆಸ್ಟ್ ಮಾಡಿದ್ದಾರೆ. ಇವ್ರ ದುಡ್ಡು ಇನ್ವೆಸ್ಟ್ ಮಾಡಿಲ್ಲ, ಇವರು ಬೇರೆಯವ್ರ ಹತ್ರ ತಗೊಂಡು ಇನ್ವೆಸ್ಟ್ ಮಾಡಿದ್ದಾರೆ. ಜೊತೆಗೆ ಅಂಗಡಿಯಲ್ಲಿ ಯಾರ್ಯಾರು ಕಸ್ಟಮರ್ಸ್ ಬರ್ತಾ ಇದ್ರಲ್ಲ ಅವರ ಚಿನ್ನದ ಏನು ವ್ಯಾಪಾರ ನಡೀತಾ ಇತ್ತು ಆ ಹಣವನ್ನೆಲ್ಲ ತಗೊಂಡು ಅದಕ್ಕೆ ಇನ್ವೆಸ್ಟ್ ಮಾಡಿದ್ದಾರೆ. ಎಲ್ಲ ಕಳ್ಕೊಂಡು ಪರಿಸ್ಥಿತಿ ಹೇಗಾಯ್ತಂತೆ ಅಂತಂದರೆ, ಹೇಳದೆ ಕೇಳದೆ ಊರು ಬಿಟ್ಟು ಬರೋ ಅಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇವರಿಗೆ. ಸರಿ, ಹೆಂಡತಿಗೆ ಒಂದು ಮಾತು ಹೇಳಿದ್ರಂತೆ, ನಾನು ಊರು ಬಿಟ್ಟು ಹೋಗ್ತಾ ಇದ್ದೀನಿ, ನಾನು ಎಲ್ಲಿದ್ದೀನಿ ಅಂತ ಯಾರಿಗೂ ಹೇಳಬೇಡ, ಆದರೆ ನಾನು ಎಲ್ಲೇ ಇದ್ದರೂ ಕೂಡ ಅಲ್ಲಿಂದ ನಿನಗೆ ದುಡ್ಡು ಕಳಿಸ್ತಾ ಇರ್ತೀನಿ. ನೀನು ಇಲ್ಲಿ ನಿನಗೆ ಯಾರು ಕೇಳ್ತಾರೋ, ಹಣ ಕೇಳ್ಕೊಂಡು ಬರ್ತಾರೋ ಮನೆ ಹತ್ರ, ಅಂಥವರಿಗೆ ನಾನು ಕಳಿಸಿದ ಹಣದಲ್ಲಿ ಸ್ವಲ್ಪನೇ ಹಣ ಕೊಡ್ತಾ ಹೋಗು. ಅವರು ಬೇರೆ ಊರಲ್ಲಿದ್ದಾರೆ ಅಂತ ಅಷ್ಟೇ ಮಾತ್ರ ಹೇಳು. ಯಾಕೆಂದರೆ ನೋಡಿ, ಸಾಲ ಮಾಡಿದಂಥ ಸಂದರ್ಭದಲ್ಲಿ ಇಡೀ ಕುಟುಂಬನೇ ಊರು ಬಿಟ್ಟು ಹೋಯ್ತು ಅಂತಂದಾಗ ಜನ ಕಂಪ್ಲೇಂಟ್ ಮಾಡ್ತಾರೆ, ಜೊತೆಗೆ ಅವ್ರನ್ನ ಹುಡುಕೋ ಶುರು ಮಾಡಿಬಿಡ್ತಾರೆ. ಈ ಥರ ಎಲ್ಲ ಆಗುತ್ತೆ. ಆದರೆ ಈ ಮನುಷ್ಯನಲ್ಲಿ ಒಂದು ಪ್ರಾಮಾಣಿಕತೆ ಇತ್ತು. ಅಂದರೆ ಯಾರು ನನಗೆ ಹಣ ಕೊಟ್ಟಿದ್ದಾರೋ ಅವ್ರಿಗೆಲ್ಲ ನಾನು ವಾಪಸ್ ಕೊಡಬೇಕು ಅನ್ನೋದಿತ್ತಲ್ಲ, ಆ ಒಂದು ಧರ್ಮ, ಸತ್ಯ ಮತ್ತು ಧರ್ಮದ ದಾರಿಯಲ್ಲಿರಬೇಕು ಅಂತ ನಾನು ನಿಮ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ. ಸತ್ಯ ಮತ್ತು ಧರ್ಮದ ದಾರಿಯಲ್ಲಿ ಯಾರು ಇರ್ತಾರೋ ಅಂಥವ್ರನ್ನ ರಾಯರು ಯಾವತ್ತೂ ಕೈ ಹಿಡಿದು ಮುನ್ನಡೆಸ್ತಾರೆ. ಸರಿ, ಇವರು ಅವರ ಹೆಂಡತಿಗೆ ಹೇಳಿ ಬೆಂಗಳೂರಿಗೆ ಕಾಲಿಟ್ರು. ಬೆಂಗಳೂರಿಗೆ ಬಂದ್ರಂತೆ. ಬರುವಾಗ ಕೈಯಲ್ಲಿ ಏನೂ ಇಲ್ಲ ಇವ್ರ ಹತ್ರ, ಒಂದು ಜೊತೆ ಬಟ್ಟೆ ಕೂಡ ಇಲ್ಲ, ಹಾಗೆ ಬಂದ್ಬಿಟ್ಟಿದ್ದಾರೆ ಬೆಂಗಳೂರಿಗೆ. ಮೆಜೆಸ್ಟಿಕ್ಕಲ್ಲಿ ಇಳಿದಿದ್ದಾರಂತೆ. ಅಲ್ಲಿ ಏನು ಕೆಲಸ ಮಾಡಬೇಕು ಅಂತ ಗೊತ್ತಿಲ್ಲ, ಎಲ್ಲಿ ಹೋಗಬೇಕು ಅಂತ ಗೊತ್ತಿಲ್ಲ. ಅಲ್ಲೇ ಇದ್ದಂತಹ ಯಾವುದೋ ಒಂದು ಸಣ್ಣ ಕ್ಯಾಂಟೀನ್ಗೆ ಕ್ಲೀನರ್ ಕೆಲಸಕ್ಕೆ ಸೇರ್ಕೊಂಡ್ರಂತೆ. ನೋಡಿ ಕರ್ಮಗಳು ಹೇಗಿರುತ್ತೆ. ಚಿನ್ನ ಬೆಳ್ಳಿ ವ್ಯಾಪಾರ ಮಾಡ್ತಿದ್ದಂತಹ ವ್ಯಕ್ತಿ ಯಾವುದೋ ಒಂದು ಕ್ಯಾಂಟೀನ್ಗೆ ಅಲ್ಲಿ ಟೇಬಲ್ ಕ್ಲೀನ್ ಮಾಡೋವಂಥದ್ದು, ಪಾತ್ರೆ ತೊಳೆಯುವಂಥ ಕೆಲಸಕ್ಕೆ ಸೇರಿಕೊಂಡ್ರಂತೆ. ಅವರಲ್ಲಿ ಇದ್ದಿದ್ದಂಥ ಹೋಪ್ ಏನು ಅಂತಂದರೆ, ಮುಂದೆ ಒಂದಲ್ಲ ಒಂದು ದಿನ ನನಗೆ ಒಳ್ಳೆಯ ದಿನ ಬಂದೇ ಬರುತ್ತೆ, ಆ ದಿನಕ್ಕೋಸ್ಕರ ನಾನು ಕಾಯಬೇಕು, ಇರಲಿ ನಾನು ಕರ್ಮಗಳನ್ನು ಕಳಿತೀನಿ ಅಂತ ಆ ಹೋಟ್ಲು ಇದನ್ನು ಕ್ಲೀನಿಂಗ್ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ. ಇನ್ನೇನು ಹೋಟೆಲ್ ಅಂದಮೇಲೆ ನಿಮಗೆ ಗೊತ್ತಿರುತ್ತೆ, ತಿಂಡಿ ಊಟ ಎಲ್ಲ ಅಲ್ಲೇ ಆಗುತ್ತೆ, ರಾತ್ರಿ ಮಲ್ಕೊಳ್ಳೋದಕ್ಕೂ ಅಲ್ಲೇ ವ್ಯವಸ್ಥೆ ಇರುತ್ತೆ. ಒಂದಷ್ಟು ದಿವಸ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿ ಇವ್ರ ದುರಾದೃಷ್ಟ ನೋಡಿ ಹೇಗಿದೆ, ಆ ಕ್ಯಾಂಟೀನಲ್ಲೂ ಕೂಡ
ವ್ಯಾಪಾರ ಚೆನ್ನಾಗಾಗದೆ ಆ ಹೋಟ್ಲು ಮುಚ್ಚೋವಂಥ ಪರಿಸ್ಥಿತಿ ಬಂತಂತೆ. ಇವರನ್ನು ಕೆಲಸದಿಂದ ತೆಗೆದುಹಾಕಿದ್ರು. ನೋಡಿ, ಮನುಷ್ಯನ ಬದುಕಿನಲ್ಲಿ ಬರುವಂತಹ ಸಂಕಷ್ಟಗಳ ಸರಮಾಲೆ ಅಂತಾರಲ್ಲ, ಅದು ಹೇಗಿರುತ್ತೆ ಅಂತ. ಸರಿ, ಇವರಿಗೆ ಏನು ಮಾಡಬೇಕು ಅಂತ ದಿಕ್ಕೇ ತೋಚಲಿಲ್ವಂತೆ. ಸರಿ, ಒಂದು ದಿವಸ ಇವರು ರಸ್ತೆಯಲ್ಲಿ ನಡ್ಕೊಂಡು ಬರುವಾಗ ರಸ್ತೆಯಲ್ಲಿ ರಾಯರ ಮಠ ನೋಡಿದ್ದಾರೆ. ಇಲ್ಲಿಂದ ಶುರುವಾಗುತ್ತೆ ನೋಡಿ ರಾಯರ ಮಹಿಮೆ. ಈಗ ನಾನೇನು ಹೇಳ್ತೀನಿ ಅಲ್ಲಿಂದ ಶುರುವಾಗುತ್ತೆ. ಸರಿ, ಇವರು ಸೀದಾ ರಾಯರ ಮಠದ ಒಳಗಡೆ ಹೋದ್ರಂತೆ. ಮಠಕ್ಕೆ ಹೋಗಿ ರಾಯರಿಗೆ ಒಂದು 3 ಪ್ರದಕ್ಷಿಣೆ ನಮಸ್ಕಾರ ಮಾಡಿ ರಾಯರ ಮುಂದೆ ನಿಂತ್ಕೊಂಡು ರಾಯರನ್ನು ಕೇಳ್ಕೊಂಡ್ರಂತೆ, ರಾಯರೇ, ನಾನು ಏನು ಕರ್ಮ ಮಾಡಿದ್ದೀನೋ ನನಗೆ ಗೊತ್ತಿಲ್ಲ. ನನ್ನ ಜೀವನದಲ್ಲಿ ನಾನು ಶ್ರೀಮಂತಿಕೆಯನ್ನು ಅನುಭವಿಸಿ ಮಕ್ಕಳನ್ನು ಹೆಂಡ್ತಿನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಂಥ ವ್ಯಕ್ತಿ ಇವತ್ತು ನನಗೆ ಇಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನನ್ನ ಅಜ್ಞಾನದಿಂದ ಇಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನನ್ನನ್ನು ಈ ಸಂಕಷ್ಟಗಳಿಂದ ನೀವೇ ದೂರ ಮಾಡಬೇಕು, ನಿಮ್ಮನ್ನೇ ನಂಬಿದ್ದೀನಿ ನಾನು ಅಂತ ಹೇಳಿ ಅವತ್ತು ರಾಯರ ಮಠದಲ್ಲಿ ಪಂಚಾಮೃತ ತೀರ್ಥ ತಗೊಂಡು ಅಕ್ಷತೆ ತಗೊಂಡು ರಾಯರಿಗೆ ಪ್ರಾರ್ಥನೆ ಮಾಡಿ ಅಲ್ಲಿಂದ ಹೊರಗಡೆ ಬಂದು ಆ ಮಠದ ಮುಂದೆ ಕಟ್ಟೆ ಮೇಲೆ ಕೂತ್ಕೊಂಡ್ರಂತೆ. ಯಾವ ಕಟ್ಟೆ ಅಂದರೆ ನಾನು ಹೋಗಿದ್ನಲ್ಲ ಮಠ, ಆ ಮಠದ ಕಟ್ಟೆ ಮೇಲೆ ಅವ್ರು ಕೂತ್ಕೊಂಡ್ರಂತೆ. ಅವ್ರಿಗೆ ತುಂಬ ಸಂಕಟ ಆಗ್ತಾ ಇದೆ. ಅವತ್ತೇನು ತಿಂದೂ ಇಲ್ಲ ಪಾಪ, ಬೆಳಗ್ಗೆ ಏನೂ ತಿಂದೂ ಇಲ್ಲ, ಸಂಕಟ ಆಗ್ತಾ ಇದೆ, ಕಣ್ಣೀರು ಬರ್ತಾ ಇದೆ, ಏನು ಮಾಡಲಿ ಅಂತ ತೋಚ್ತಾ ಇಲ್ಲ, ಸುಮ್ಮನೆ ಕೂತಿದಾರಂತೆ. ಒಂದು 10 ನಿಮಿಷ, 1/4 ಗಂಟೆ ಆದ ತಕ್ಷಣ ಯಾರೋ ಒಬ್ಬರು ರಾಯರ ಭಕ್ತೆ, ಅವರು ಮಠಕ್ಕೆ ಬಂದವರು ಒಳಗಡೆಯಿಂದ ರಾಯರ ದರ್ಶನ ಮಾಡಿಕೊಂಡು ಹೊರಗೆ ಬಂದಿದ್ದಾರೆ. ಬಂದು ಇವ್ರು ಕೂತಿದ್ದಂತಹ ಜಾಗದಲ್ಲಿ ಅವ್ರು ಚಪ್ಪಲಿ ಬಿಟ್ಟಿದ್ರಂತೆ. ಸರಿ, ಅವರು ಪರ್ಸಿಂದ 10 ರೂಪಾಯಿ ತೆಗೆದುಬಿಟ್ಟು ತಗೊಳಪ್ಪ ಅಂತ ಅವ್ರ ಕೈ ಕೊಟ್ರಂತೆ. ಅಂದರೆ ಇವರು ಚಪ್ಪಲಿ ಕಾಯೋರು ಅಂತ ಅವ್ರು ತಿಳ್ಕೊಂಡು ಬಿಟ್ಟಿದ್ದಾರೆ, ಗೊತ್ತಿಲ್ಲ ಪಾಪ ಆತ ಯಾರು ಅಂತ. ತಗೊಳಪ್ಪ ಅಂತ 10 ರೂಪಾಯಿ ಕೊಟ್ಟು ಅವ್ರಿಗೆ ಅಲ್ಲಿತ್ತಲ್ಲ ಆ ಚಪ್ಪಲಿಯನ್ನು ಹಾಕ್ಕೊಂಡು ಅವರು ಹೊರಟೋದ್ರಂತೆ. ಇವರಿಗೆ ಅವ್ರು ಯಾಕೆ ಕೊಟ್ಟರು 10 ರೂಪಾಯಿ ಅನ್ನೋದು ಫಸ್ಟ್ ಗೊತ್ತಾಗಿಲ್ಲ. ಆಮೇಲೆ ಮತ್ತೊಬ್ಬರು ಬಂದ್ರಂತೆ. ಇನ್ನೊಬ್ಬರು ಬಂದು ಅವ್ರು 5 ರೂಪಾಯಿ ಕೊಟ್ಟು ಅವ್ರು ಚಪ್ಪಲಿ ಹಾಕ್ಕೊಂಡು ಹೋದ್ರಂತೆ. ಇನ್ನೊಬ್ಬರು ಬಂದರು, ಅವರೊಂದು 10 ರೂಪಾಯಿ ಕೊಟ್ಟು ಅವ್ರು ಚಪ್ಪಲಿ ಹಾಕ್ಕೊಂಡು ಹೋದರು. ಸರಿ, ಹೀಗೆ ಸುಮ್ಮನೆ ಕೂತಿದ್ದಂತಹ ಈ ವ್ಯಕ್ತಿಗೆ ಅವತ್ತು ಗುರುವಾರ ಏನಿಲ್ಲ ಅಂತಂದ್ರೂ 1 ರಿಂದ 1,500 ರೂಪಾಯಿ ಕೂತ ಸ್ಥಳದಲ್ಲಿ ಬಂದವರು ತಾವೇ ದುಡ್ಡು ಕೊಟ್ಬಿಟ್ಟು ಚಪ್ಪಲಿ ಹಾಕೊಂಡು ಹೋಗಿ ಶುರು ಮಾಡಿಬಿಟ್ರಂತೆ. ಇವರಿಗೆ ಮೊದಲು ಏನು ಅನ್ನೋದು ಅರ್ಥ ಆಗಲಿಲ್ಲ. ಆಮೇಲೆ ಗೊತ್ತಾಯ್ತಂತೆ, ಇಲ್ಲಿ ರಾಯರ ಮಠಕ್ಕೆ ಬರುವಂಥ ಭಕ್ತರು ಈ ಜಾಗದಲ್ಲಿ ಚಪ್ಪಲಿ ಬಿಟ್ಟಿರ್ತಾರೆ, ನಾನು ಈ ಚಪ್ಪಲಿ ನೋಡ್ಕೋತಾ ಇದ್ದೀನಿ ಅಂತ ತಿಳ್ಕೊಂಡು ನನಗೆ ದುಡ್ಡು ಕೊಡ್ತಾ ಇದ್ದಾರೆ ಎಲ್ಲರೂ ಅನ್ನೋದು ಇವರಿಗೆ ಆವಾಗ ಅರ್ಥ ಆಯಿತು. ಆಗ ಅವರಿಗೆ ರಾಯರು ಹೇಗೆ ನನಗೆ ನನ್ನ ಜೀವನದಲ್ಲಿ ಬದಲಾವಣೆಯನ್ನು ತರ್ತಾ ಇದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಸರಿ, ಅವ್ರೇನು ಮಾಡೋಕ್ಕೆ ಶುರು ಮಾಡಿದ್ರು, ಅವತ್ತಿಂದ ಆ ರಾಯರ ಮಠದಲ್ಲಿ 12ವರೆಗೆ ಅನ್ನದಾನ ಇರುತ್ತೆ. ಅಲ್ಲಿ ಊಟ ಮಾಡೋದು, ಎಲ್ಲೋ ಒಂದು ಕಡೆ ಆ ಮಠದ ಮೂಲೆಯಲ್ಲಿ ಹೋಗಿ ಮಲ್ಕೊಳ್ಳೋದು, ಈ ಥರ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಮತ್ತು ಮಾರನೇ ದಿವಸ ಅಲ್ಲೇ ರಸ್ತೆನಲ್ಲೇ ಒಂದು ನಲ್ಲಿನಲ್ಲಿ ಸ್ನಾನ ಮಾಡ್ಕೊಳ್ಳೋದು, ಮತ್ತೆ ಬರೋದು, ಮಠದ ಮುಂದೆ ಕೂತ್ಕೊಳ್ಳೋದು. ಅವ್ರು ಯಾರೂ ಏನನ್ನೂ ಕೇಳ್ತಾ ಇಲ್ಲ. ನಾನು ಗಮನಿಸಿದೆ, ಅವರು ಯಾರಿಗೂ ನನಗೆ 5 ರೂಪಾಯಿ ಕೊಡಿ, 10 ರೂಪಾಯಿ ಕೊಡಿ, ದುಡ್ಡೇ ಕೇಳ್ತಾ ಇಲ್ಲ. ಅವ್ರು ಸುಮ್ಮನೆ ಕೂತ್ಕೊಳ್ತಾರೆ ಅಷ್ಟೇ. ಅಲ್ಲಿಗೆ ಬಂದಿರುವಂತಹ ಭಕ್ತರು 5 ರೂಪಾಯಿ ಕೊಡ್ತಾರೆ, 10 ರೂಪಾಯಿ ಕೊಡ್ತಾರೆ, ಕೊಟ್ಟು ಹೋಗ್ತಾ ಇರ್ತಾರೆ. ಹೀಗೆ ಈ ವ್ಯಕ್ತಿಯ ಬದುಕಲ್ಲಿ 10-15 ವರ್ಷಗಳ ಹಿಂದೆ ಶುರುವಾದಂತಹ ಈ ಚಪ್ಪಲಿ ಕಾಯುವಂತಹ ಕೆಲಸ ಇದೆಯಲ್ಲ, ಚಿನ್ನ ಬೆಳ್ಳಿ ವ್ಯಾಪಾರ ಮಾಡ್ತಿದ್ದಂತಹ ವ್ಯಕ್ತಿ ರಾಯರ ಮಠದ ಮುಂದೆ ಕೂತಾಗ ಚಪ್ಪಲಿ ಕಾಯುವ ಕೆಲಸವನ್ನು ತನಗೆ ತಾನೇ ಸೃಷ್ಟಿಸಿಕೊಂಡ ಹಾಗೆ ಆಯಿತು ಆ ಸ್ಥಳದಲ್ಲಿ. ಸರಿ, ಪ್ರತಿನಿತ್ಯ 1,000, 1,500, 2,000, ಗುರುವಾರಗಳಂತೂ ಅವರಿಗೆ 5,000, 10,000ದಷ್ಟು ಅವರಿಗೆ ಬಂದಂತಹ ಭಕ್ತರು ಕೊಡ್ತಾ ಇದ್ದಂಥ ದುಡ್ಡಲ್ಲಿ ಕಲೆಕ್ಟ್ ಆಗ್ತಾ ಇತ್ತಂತೆ. ಯಾಕೆಂದರೆ ಆ ಮಠಕ್ಕೆ ಪ್ರತಿ ಗುರುವಾರ ಸಾವಿರಾರು ಜನ ರಾಯರ ಭಕ್ತರು ಬರ್ತಾರೆ, ಕ್ಯೂ ನಿಂತಿರ್ತಾರೆ. ನಾನು ಗಮನಿಸಿದ್ದೀನಿ, ರಾಯರ ದರ್ಶನ ಮಾಡೋದಕ್ಕೆ ಕ್ಯೂ ನಿಂತ್ಕೊಂಡಿರ್ತಾರೆ. ಅಂತಹ ಮಠದಲ್ಲಿ ಇವರಿಗೇ ಗೊತ್ತಿಲ್ಲದಂಗೆ ರಾಯರು ಅವ್ರ ದರ್ಶನ ಮಾಡಿ ಹೊರಕ್ಕೆ ಬಂದ ತಕ್ಷಣ, ನೀನು ಇಲ್ಲಿ ಕೂತ್ಕೋ, ನಿನಗೆ ಅನ್ನ ನಾನು ಕೊಡ್ತೀನಿ ಅಂತಂದರು. ಅವರಲ್ಲಿ ಕೂತ್ಕೊಂಡ್ರು. ಕುಳಿತುಕೊಂಡ ತಕ್ಷಣವೇ ರಾಯರು ಒಬ್ಬೊಬ್ಬರನ್ನೇ ಕಳ್ಸೋಕ್ಕೆ ಶುರು ಮಾಡಿದ್ರು, ಹೋಗು ನೀನು ಅಲ್ಲಿ ದುಡ್ಡು ಕೊಡು ಅಂತ. ಹೀಗೆ ಮುಂದುವರಿದಂತಹ ಈ ಚಪ್ಪಲಿ ಕಾಯುವ ಇವರ ಕೆಲಸ ಏನಿದೆ, ಇದೊಂದೇ ಕೆಲಸದಲ್ಲಿ ಅವರು ಮಾಡಿದ್ದಂತಹ ಅನೇಕ ಸಾಲಗಳನ್ನು ತೀರಿಸ್ಕೊಳ್ಳುವಂತಹ
ಆ ಒಂದು ಸುದಿನ ಅವರಿಗೆ ಬಂದ್ಬಿಡ್ತು. ಅವರು ಹೇಗಾಗ್ತಾ ಹೋದ್ರು ಅಂತಂದರೆ, ಚಪ್ಪಲಿ ಕಾಯ್ತಿದ್ದಂತಹ ವ್ಯಕ್ತಿ ಅಲ್ಲಿ ಮಠಕ್ಕೆ ಬರ್ತಾ ಇದ್ರಲ್ಲ, ಸಾಕಷ್ಟು ಜನ ಹಿರಿಯರು ಬರ್ತಾ ಇದ್ರಂತೆ. ಅದರಲ್ಲಿ ಒಬ್ಬರು ಹಿರಿಯರು ಮಹಿಳೆ, ಅವರು ಒಂದು ದಿವಸ ಬಂದು ಇವ್ರ ಕೈಗೆ 50 ರೂಪಾಯಿ ಕೊಟ್ರಂತೆ. ಅಮ್ಮ 50 ರೂಪಾಯಿ ಬೇಡ, 5 ರೂಪಾಯಿ ಸಾಕು ಅಮ್ಮ ನನಗೆ ಅಂತ ಅಂದ್ಬಿಟ್ಟು ವಾಪಸ್ ಕೊಡೋಕೆ, ಇಲ್ಲಪ್ಪ ಇಟ್ಕೋ ನೀನು ಅಂತಂದ್ರಂತೆ. 50 ರೂಪಾಯಿ ನೀನು ಇಟ್ಕೋ ಪರವಾಗಿಲ್ಲ ಅಂತ ಅಂದ್ಬಿಟ್ಟು, ನೀನು ಎಲ್ಲಿರ್ತೀಯ, ಏನು ಕೆಲಸ ಮಾಡ್ತೀಯ, ಈ ಕೆಲಸ ಬಿಟ್ಟು ಬೇರೆ ಏನು ಮಾಡ್ತೀಯಪ್ಪ ನೀನು ಅಂತ ಕೇಳಿದ್ರಂತೆ ಆ ಹಿರಿಯ ರಾಯರ ಭಕ್ತೆ. ಅವಾಗ ಏನೂ ಇಲ್ಲಮ್ಮ, ಬೆಳಗ್ಗೆ ಎಲ್ಲ ನಂದು ಇದೇ ಕೆಲಸನೇ, ಇಲ್ಲಿ ಕೂತ್ಕೋತೀನಿ, ಚಪ್ಪಲಿ ಕಾಯ್ತೀನಿ, ಏನು ಕೊಡ್ತಾರೋ ಅದನ್ನು ತೊಗೊಂಡು ನಾನು ಜೀವನ ಮಾಡ್ತಾಯಿದ್ದೀನಿ ಅಂತ. ಆಕೆಗೆ ಇವರನ್ನು ನೋಡಿದಾಗ ಅನಿಸಿದೆ, ಅಂದರೆ ಈ ಮನುಷ್ಯ ಒಳ್ಳೆಯ ವ್ಯಕ್ತಿ ಇರಬಹುದು, ಈ ಮನುಷ್ಯನಿಗೆ ನಾನೇನಾದ್ರು ಸಹಾಯ ಮಾಡೋಣ ಅಂತ. ಎಲ್ಲ ಕೂಡ ರಾಯರ ಪ್ರೇರಣೆ ಇದು. ರಾಯರ ಪ್ರೇರಣೆ ಇಲ್ಲದೆ ಪ್ರತಿಯೊಬ್ಬರ ಬದುಕಲ್ಲೂ ಪ್ರತಿಯೊಬ್ಬರ ಜೀವನದಲ್ಲೂ ಯಾವುದೇ ಇಂತಹ ಘಟನೆಗಳು ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಅಂದ್ರಂತೆ, ನೋಡಪ್ಪ ನೀನೊಂದು ಕೆಲಸ ಮಾಡು, ರಾಯರ ಮಠ ಬಾಗ್ಲಾಕತ್ತಲ್ಲ, ಮಧ್ಯಾಹ್ನ 2ರಿಂದ 4 ಗಂಟೆ ತನಕ ರಾಯರ ಮಠ ಬಾಗ್ಲಾಕತ್ತೆ. ಆವಾಗ ನೀನು ಸುಮ್ಮನೆ ಕೂತ್ಕೋಬೇಡ, ನಾನು ನಮ್ಮ ಮನೆ ಅಡ್ರೆಸ್ ಕೊಡ್ತೀನಿ. ನಾವಿರೋದು ಒಂದು ಅಪಾರ್ಟ್ಮೆಂಟಲ್ಲಿ. ನಮ್ಮ ಅಪಾರ್ಟ್ಮೆಂಟಲ್ಲಿ ಇರೋರೆಲ್ಲರೂ ಸೀನಿಯರ್ ಸಿಟಿಸನ್ಸು, ಎಲ್ರಿಗೂ ವಯಸ್ಸಾಗಿದೆ. ನಮಗೆ ಏನಾದ್ರು ಒಂದು ಪದಾರ್ಥ ಬೇಕು ಅಂದರೆ, ಸಾಮಾನು ಬೇಕು ಅಂತಂದರೆ, ತರಕಾರಿ ಬೇಕು ಅಂತಂದರೆ, ಏನೋ ಒಂದು ಬೇಕು ಅಂತಂದರೆ ನಾವು ಹೋಗಿ ತೊಗೊಂಬರೋಕ್ಕಾಗೋದಿಲ್ಲ. ಆದ್ದರಿಂದ ನೀನು 2 ಗಂಟೆಯಿಂದ 4 ಗಂಟೆ ಏನು ಫ್ರೀ ಟೈಮ್ ಇರುತ್ತಲ್ಲ, ಆ ಟೈಮಲ್ಲಿ ನಮ್ಮ ಅಪಾರ್ಟ್ಮೆಂಟಿಗೆ ಬಾ. ನಮ್ಮ ಅಪಾರ್ಟ್ಮೆಂಟಲ್ಲಿಗೆ ಯಾರಿಗೆ ಏನು ಅವಶ್ಯಕತೆ ಇರುತ್ತೋ ಅಂಥವರಿಗೆ ನೀನು ಪದಾರ್ಥಗಳನ್ನು ತಂದು ಕೊಡುವಂತಹ ಕೆಲಸವನ್ನು ಮಾಡುವಂತೆ. ನಿನಗೆ ಕಷ್ಟ ಆಗಲ್ಲ ಅಂದರೆ ಬಾಪ ಅಂತ ಆ ಹಿರಿಯರು ಅವರಿಗೆ ಹೇಳಿದ್ರಂತೆ. ಸರಿ, ಈ ವ್ಯಕ್ತಿಗೆ ಒಂದು ಕಣ್ಣು ಕಾಣಿಸ್ತಾ ಇದ್ದಾಗ ಮನುಷ್ಯನಿಗೆ ಹೇಗಿರುತ್ತೆ, 2 ಕಣ್ಣುಗಳು ಚೆನ್ನಾಗಿ ಕಾಣ್ತಾ ಇದ್ದಾಗ ಮನುಷ್ಯನಿಗೆ ಏನು ಆನಂದ ಆಗುತ್ತೆ ಅನ್ನೋದನ್ನು ನೀವು ಊಹೆ ಮಾಡ್ಕೊಳ್ಳಿ. ಒಂದು ಕಣ್ಣಲ್ಲಿ ಮಾತ್ರ ಏನು ಕಷ್ಟಗಳನ್ನು ನೋಡ್ತಾ ಇದ್ರು. ಈಗ ಈ ತಾಯಿ ರಾಯರ ಭಕ್ತೆ ಬಂದು ಹೇಳಿದ್ರಲ್ಲ, ನಮ್ಮ ಮನೆಗೆ ಬಾ, ನಾನೇನೋ ಒಂದು ಕೆಲಸ ಕೊಡ್ತೀನಿ ಅಂತ. ಅವಾಗ 2 ಕಣ್ಣುಗಳು, ಅಂದರೆ ಬದುಕಿನ ಕಷ್ಟಗಳಲ್ಲಿದ್ದಾಗ ಕತ್ತಲೆ ಬಂದಿರುತ್ತಲ್ಲ, ಆ ಕತ್ತಲೆ ಎಲ್ಲ ದೂರ ಆಗಿ ಪೂರ್ತಿ ಬೆಳಕು ಕಾಣಿಸೋಕ್ಕೆ ಶುರುವಾಯಿತು. ಇವರು ಅವರ ಅಪಾರ್ಟ್ಮೆಂಟಿಗೆ ಹೋದರು. ಅಲ್ಲಿ ಅವ್ರಿಗೆ ಏನೇನು ಬೇಕೋ ಅಲ್ಲಿ ತಂದುಕೊಡೋಂಥ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರು. ತಂದು ಕೊಟ್ಟ ಮೇಲೆ ಅದಕ್ಕೆ ಇವ್ರು ಏನೋ ಒಂದಷ್ಟು ದುಡ್ಡನ್ನ ಇವ್ರಿಗೆ ಕೊಡೋಕ್ಕೆ ಶುರು ಮಾಡಿದ್ರಂತೆ. ಸರಿ, ಹೀಗೆ ಮುಂದುವರೆದು ಈ ಚಿನ್ನದ ವ್ಯಾಪಾರಿ ಅವ್ರು ಏನು ಶೇರ್ ಮಾರ್ಕೆಟಲ್ಲಿ ಹಣ ಹೂಡಿಕೆ ಮಾಡಿ ಕಳ್ಕೊಂಡು ಊರನ್ನೇ ಬಿಟ್ಟು ಬಂದುಬಿಟ್ಟಿದ್ರಲ್ಲ, ಎಲ್ಲ ಸಾಲಗಳನ್ನು ತೀರಿಸ್ಕೊಂಡ್ರಂತೆ. ರಾಯರ ಮಹಿಮೆ ಹೇಗಿದೆ ನೋಡಿ, ಎಲ್ಲ ಸಾಲವನ್ನು ತೀರಿಸಿದ್ರು. ಜೊತೆಗೆ ಈ ರಾಯರ ಭಕ್ತೆ ರಾಯರ ಮಠದಲ್ಲಿ ಪರಿಚಯ ಆಗಿದ್ರಲ್ಲ, ಅವ್ರದ್ದೇ ಅಪಾರ್ಟ್ಮೆಂಟಲ್ಲಿ ಕೆಳಗಡೆ ಒಂದು ಚಿಕ್ಕದೊಂದು ಫ್ಲ್ಯಾಟ್ ಖಾಲಿ ಇತ್ತಂತೆ. ಯಾರಾದರೂ ಸೆಕ್ಯೂರಿಟಿ ಅವರು ಯಾರಾದರೂ ಬಂದರೆ ಉಳ್ಕೊಳ್ಳಿ ಅಂತ ಅನ್ನೋದಕ್ಕೆ ಅದನ್ನು ಬಿಟ್ಕೊಂಡಿದ್ರಂತೆ. ಆ ಫ್ಲ್ಯಾಟನ್ನು ಈ ವ್ಯಕ್ತಿಗೆ, ನೀನು ಬಂದಿರಪ್ಪ, ನಿನ್ನ ಫ್ಯಾಮಿಲಿ ಇದ್ದರೆ ಫ್ಯಾಮಿಲಿ ಕರ್ಕೊಂಡು ಬಂದಿರೋ, ನೀನು ಎಷ್ಟು ವರ್ಷ ಇರ್ತೀಯೋ ಇರು, ನಾನು ಏನು ನಿಮ್ಮನ್ನು ಕೇಳೋದಿಲ್ಲ, ನೀವು ಆರಾಮಾಗಿರಿ ಅಂತ ಹೇಳಿದ್ರಂತೆ. ಈಗ ಇದೇ ವ್ಯಕ್ತಿ, ರಾಯರ ಮಠದ ಮುಂದೆ ಚಪ್ಪಲಿ ಕಾಯ್ತಾ ಇದ್ದಂತಹ ವ್ಯಕ್ತಿ, ಆ ಹೆಂಡತಿಯನ್ನು ಮಕ್ಕಳನ್ನು ಇಬ್ಬರೂ ಬೆಂಗಳೂರಿಗೆ ಕರೆಸ್ಕೊಂಡು ಬಂದು ಬಾಡಿಗೆನೇ ಇಲ್ದಲೆ ಒಂದು ಲಕ್ಸುರಿ ಫ್ಲ್ಯಾಟ್ನಲ್ಲಿ ಸುಖವಾಗಿ ಸಂಸಾರ ಮಾಡ್ತಾ ಇದ್ದಾರಂತೆ. ಆದರೆ ಅವ್ರು ಹೇಳಿದ್ರು, ನೀವು ಚೆನ್ನಾಗಾದ್ರಿ ಅಂತಂದಮೇಲೆ ಮತ್ತೆ ಯಾಕೆ ರಾಯರ ಮಠದ ಮುಂದೆ ಚಪ್ಪಲಿ ಕಾಯೋ ಕೆಲಸ ಮಾಡ್ತಾ ಇದ್ದೀರಾ ಅಂತ. ಆಗ ಅವ್ರು ಹೇಳಿದ್ರಲ್ಲ, ಆ ಮಾತು ನನಗೆ ಹೇಗೆ ಮನಸ್ಸಿಗೆ ಒಂದು ರೀತಿ ತಟ್ಟಿತು ಅಂತಂದರೆ, ಅವ್ರು ಹೇಳಿದ್ರು, ಗುರುಗಳೇ, ರಾಯರು ನನಗೆ ಒಂದು ತುತ್ತು ಅನ್ನವನ್ನು ಸಂಪಾದನೆ ಮಾಡೋಕ್ಕಾಗದೇ ಇರುವಂತಹ ಸ್ಥಿತಿನಲ್ಲಿ ಇದೇ ಸ್ಥಳದಲ್ಲಿ ನನಗೆ ಅನ್ನ ಕೊಟ್ಟಿದ್ದಾರೆ. ನನ್ನ ಜೀವ ಇರೋ ತನಕ ನಾನು ಮತ್ತೆ ಮೊದಲಿನಂತೆ ಆಗಿದ್ದೀನಿ ಇವಾಗ. ಆದರೆ ರಾಯರ ಈ ಸೇವೆ ಇದೆಯಲ್ಲ, ಇದನ್ನು ನಾನು ಯಾವತ್ತೂ ಬಿಡೋದಿಲ್ಲ. ನನಗೆ ದುಡ್ಡು ಬರಲಿ ಬಿಡಲಿ, ಒಂದಷ್ಟೊತ್ತು ಬಂದು ಇಲ್ಲಿ ಕೂತ್ಕೋತೀನಿ, ರಾಯರ ಸೇವೆ ಅಂತ ತಿಳ್ಕೊಳ್ತೀನಿ, ಭಕ್ತರು ಏನು ಕೊಡ್ತಾರೋ ಅದನ್ನು ಪ್ರಸಾದ ಅಂತ ತಗೊಳ್ತೀನಿ. ಯಾವತ್ತೂ ನಾನು ಈ ಕೆಲಸನ ಬಿಡೋದಿಲ್ಲ. ಇದು ನನ್ನ ಹೆಂಡತಿಗೂ ಗೊತ್ತು, ಅವಳು ಕೂಡ ಈ ಸೇವೆನ ಮಾಡಿ ಅಂತಂದಿದ್ದಾಳೆ ಅಂತಂದರು. ನನಗೆ ಒಂದು ಕ್ಷಣ ಕಣ್ಣಲ್ಲಿ ಬಹಳ ನೀರು ಬಂತು. ಈ ಸತ್ಯ ಘಟನೆಯನ್ನು ನೀವೆಲ್ಲ ಕೇಳಿದ ಮೇಲೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಖಂಡಿತವಾಗಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ.
ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ರಾಯರ ಭಕ್ತರ ಅನುಭವವನ್ನು, ರಾಯರು ಅವರಿಗೆ ಮಾಡಿದಂತಹ ಅನುಗ್ರಹದ ವಿಷಯವನ್ನು ತಗೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಅಜ್ಞಾನನಾಶಾಯ ವಿಜ್ಞಾನಪೂರ್ಣಾಯ ಸುಜ್ಞಾನದಾತ್ರೆ ನಮಸ್ತೆ ಗುರು. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ನಮಸ್ಕಾರ. ಸರಿ ಗ ಮ ಗರಿ ಗ ಮ ಪ ನಿ ಸರಿ ಧನಿ ಧನಿ ಧ ಸರಿ ಧನಿ ಸರಿ ಗರಿ ಸರಿ ಸರಿ ಧನಿ ಸರಿ ಗ ಮ ಗರಿ ಧನಿ ಸರಿ